ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಏನು ಆಗುವುದಿಲ್ಲ. ಇದೊಂದು ಷಂಡ ಸರ್ಕಾರ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಷಂಡ ಸರ್ಕಾರ. ಈ ಸರ್ಕಾರದ ಕೈಯಲ್ಲಿ ಏನು ಆಗುವುದಿಲ್ಲ. ರಾಜ್ಯದಲ್ಲಿರೋದು ಷಂಡ ಸರ್ಕಾರ. ಇದೊಂದು ಅಸಂಸ್ಕೃತಿ ಪದ ಅಂತ ನನ್ನ ಮೇಲೆ ಕೇಸ್ ಹಾಕಿದ್ರು ಪರವಾಗಿಲ್ಲ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ ಎಂದರು. ರಾಜ್ಯದಲ್ಲಿ ಮಹಿಳೆಯರಿಗಾಗಲಿ ಯಾರಿಗೂ ರಕ್ಷಣೆ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೃಹ ಮಂತ್ರಿಗಳು ಅವರದೇ ಆದ ಹೇಳಿಕೆ ಕೊಡ್ತಾ ಹೊರಟಿದ್ದಾರೆ. ರಾಜ್ಯದ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ತನ್ನ ಹಗರಣಗಳನ್ನು ಮುಚ್ಚಿ ಹಾಕೋಕೆ ಕಾಂಗ್ರೆಸ್ ಸರ್ಕಾರ ವಿಷಯಾಂತರ ಮಾಡುತ್ತಿದೆ ಎಂದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಸಭಾಪತಿಯವರು, ನಾನು ನಿನ್ನೆ ಹೇಳಿದೆ, ಇವತ್ತು ಯಾವುದೂ ರೆಕಾರ್ಡ್ ಇಲ್ಲದೇ ಪ್ರೈಮಾಫಿಷಿಯ ಕೇಸ್ ಇಲ್ಲದೇ ಅವ್ರು ಅರೆಸ್ಟ್ ಮಾಡಿದ್ದು ತಪ್ಪು ಅಂತ ನಾನು ನಿನ್ನೆ ಹೇಳಿದೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ. ಏನೋ ಒಂದು ಪ್ರೈಮಾಫಿಷಿಯ ಬೇಕಲ್ಲ, ಒಂದು FIR ಫೈಲ್ ಮಾಡಿ. ಓಕೆ, ಯಾರೋ ಒಬ್ಬರು ಕಂಪ್ಲೇಂಟ್ ಕೊಟ್ಟ ಮೇಲೆ FIR ಆಗುವಂಥದ್ದು ಸಹಜ. FIR ಆದಮೇಲೆ ಆ ಇನ್ವೆಸ್ಟಿಗೇಷನ್ ಆಫೀಸರು ಹ್ಯಾಸ್ ಟು ಎಕ್ಸಾಮ್, ಹ್ಯಾಸ್ ಟು ಇನ್ವೆಸ್ಟಿಗೇಟ್. ಅದು ಏನೂ ಮಾಡಲೇ ಇಲ್ಲ. ಅಟ್ಲೀಸ್ಟ್ ಆಡಿಯೋ ವಿಡಿಯೋದ್ದು ಹಿಯರಿಂಗು ಆಫೀಷಿಯಲ್ ರೆಕಾರ್ಡ್ ಇರೋದು ಸಭಾಪತಿಯವರ ಕಸ್ಟಡಿ ಒಳಗೆ. ಈಗ ಸಭಾಪತಿಗಳಂತ ಹೊರಟ್ಟಿಯವರು ಹೇಳಿಬಿಟ್ರು, ಅದರ ಬಗ್ಗೆ ನಮ್ಮ ಸದನದಲ್ಲಿ ಯಾವುದೇ ದಾಖಲೆ ಇಲ್ಲ. ಯೂಸಲಿ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್. ಅವಾಗ ಏನು ಮಾಡಿ, ಯೂಸಲಿ ಹಿಂಗೆ ಗದ್ದಲಾದಾಗ ಎಲ್ಲರೂ ಆಫ್ ಮಾಡಿಬಿಟ್ಟಿರ್ತಾರೆ ಸ್ಪೀಕರ್ ಅವರು. ಆ ರೀತಿ ಆಫ್ ಮಾಡಿದ್ವಿ, ಯಾವುದೂ ರೆಕಾರ್ಡ್ ಇಲ್ಲ ಅಂತ ಹೇಳಿದರು. ಹೇಳಿದ ಮೇಲೆ ಅಧಿಕೃತವಾಗಿ ಸದನದ ದಾಖಲೆಗಳನ್ನು ನೋಡಲಾರ್ದೆ ನೀವು ಯಾವುದೋ ಆಡಿಯೋ ವಿಡಿಯೋದು ಯಾವುದೋ ರೆಕಾರ್ಡು ಇಲ್ಲದ ಸಾಕ್ಷಿ ಇಲ್ಲದೇ ಈ ಬಂಧನ ಮಾಡಿದ್ದಲ್ಲ, ಇದು ಕಂಪ್ಲೀಟ್ಲಿ ಕಾನೂನು ಬಾಹಿರ. ಈಗಾಗಲೇ ಈಗ ಹೈಕೋರ್ಟವರು ಅದ್ರ ಬಗ್ಗೆ ಅಬ್ಸರ್ವೇಷನ್ ಮಾಡಿದ್ದಾರೆ. ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಅದಾವೆ. ಯಾರನ್ನೋ ಒಬ್ಬರು ಅರೆಸ್ಟ್ ಮಾಡುವಾಗ ಅವ್ರಿಗೆ ಅದನ್ನು ತಿಳಿಸ್ಬೇಕು, ಯಾವ ಕಾರಣ ಸಲ ಅರೆಸ್ಟ್ ಮಾಡ್ತಿದ್ದು ಹೇಳಬೇಕು. ಇದೆಲ್ಲ ಗೈಡೆನ್ಸ್ ಅದಾವೆ. ಇದನ್ನು ಮೀರಿ ಕೇವಲ ರಾಜಕೀಯ ಕುಮ್ಮಕ್ಕಿನಿಂದ ಒಂದು ರಾಜಕೀಯವಾದಂಥ ಒಂದು ಪ್ರಭಾವ ಬೀರೋ ಸಲುವಾಗಿ, ದಬ್ಬಾಳಿಕೆ ಮಾಡೋ ಸಲುವಾಗಿ ಮತ್ತು BJP ಲೀಡರ್ಸ್ ಟಾರ್ಗೆಟ್ ಇಡೋ ಸಲುವಾಗಿ ಈ ರೀತಿ ಕಾನೂನು ಬಾಹಿರವಾದಂಥ ಕ್ರಮವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿದೆ. ನಿಜವಾಗಿ ತಕ್ಷಣವೇ CM DCM ಇದಕ್ಕೆ ಕ್ಷಮಾಪಣೆಯನ್ನು ಯಾಚನೆ ಮಾಡಬೇಕಾಗ್ತದೆ. ಈ ರೀತಿ ಕಾನೂನು ಬಾಹಿರ ಇವಾಗ ನಿನ್ನ ಅಬ್ಸರ್ವೇಷನ್, ಅಕೌಂಟಿನ ಅಬ್ಸರ್ವೇಷನ್ ನೋಡಿದರೆ ಕಾನೂನು ಬಾಹಿರವಾದಂಥ ಇವತ್ತು ಅರೆಸ್ಟ್ ಮಾಡಿದ್ದು ಪ್ರೂವ್ ಆಗಿದೆ. ಅದಕ್ಕಾಗಿ CM DCM ಇದಕ್ಕೆ ಕ್ಷಮಾಪಣೆ ಕೇಳಬೇಕಂತ ಒತ್ತಾಯವನ್ನು ಮಾಡ್ತೀನಿ. ಮತ್ತು ಎಲ್ಲಿವರೆಗೆ ಅಂದರೆ ಯಾವ ನಾನು ಸ್ಪೀಕರಾಗಿ ಕೆಲಸ ಮಾಡಿದ್ದೀನಿ, ವಿಧಾನಮಂಡಲದ ಅಧಿವೇಶನ ನಡೆದ ಸಂದರ್ಭದಲ್ಲಿ ಅದು ಇನ್ನೂ ಸಿನಿಡೆ ಅರ್ಜೆಂಟ್ ಆಗಿತ್ತು, ಬಿಟ್ಟಿತ್ತು, ಒಟ್ಟೆ ಪ್ರೊಸೆಸ್ ನಡೆದ, ಅಸೆಂಬ್ಲಿ ನಡೆದ. ಅಸೆಂಬ್ಲಿ ನಡೆಯುವಾಗ ಯಾರದೇ ಶಾಸಕರನ್ನ ನೀವು ಅರೆಸ್ಟ್ ಮಾಡೋದಾದರೆ ಸಭಾಪತಿಗಳು ಮತ್ತು ಸ್ಪೀಕರ್ ಅವರ ಗಮನಕ್ಕೆ ತರಬೇಕು, ಅವರ ಅನುಮತಿಯನ್ನು ತಗೋಬೇಕು. ಆ ಸದನದಲ್ಲಿ ಅವ್ರ ಕಸ್ಟಡಿಯನ್ನು, ಆ ಶಾಸಕರ ಕಸ್ಟಡಿಯನ್ನು ಅವರು ಸ್ಪೀಕರು ಮತ್ತು ಸಭಾಪತಿ ಸದನ ನಡೆಯುವಂಥ ಸಂದರ್ಭದಲ್ಲಿ ಈ ರೀತಿ FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗುವಂಥದ್ದು ಅದು ಕಾನೂನು ಬಾಹಿರ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಹೇಳುವಂಥದ್ದು, ಇದನ್ನು ಅರ್ಥ ಮಾಡ್ಕೊಳ್ಳೋ ಕಾಂಗ್ರೆಸ್ ಲೀಡರ್ಸು, ಸದನದಲ್ಲಿ ನಡೆದಂಥ ಪದಪ್ರಯೋಗಗಳು ಇವೆಲ್ಲ ಸದನದಲ್ಲಿ ನಡೆದದ್ದು ನೀವು ಒತ್ತಾಯ ಮಾಡ್ಬೋದಿತ್ತು. ಇದು ಅಶ್ಲೀಲವಾದಂಥ ಪದ ಆಗಿದ್ದರೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಸಂಸದೀಯ ಪದಗಳಾಗಿದ್ದರೆ ನೀವು ಸಭಾಪತಿಯವರು ಒತ್ತಾಯ ಮಾಡಬೇಕಾಗಿತ್ತು. ಇನ್ನು ರೆಕಾರ್ಡಿಂದ ತೆಗೆದು ಹಾಕಿರಿ ಅಂತ ಹೇಳಿ ತೆಗೆದು ಹಾಕಿರಿ, ಅಲ್ಲೇ ಕೇಳಬೇಕಾಗಿತ್ತು. ಇದು ಈ ರೀತಿ ಇದೆ, ನೀವು ವೆರಿಫೈ ಮಾಡಿರಿ, ಅವ್ರ ಕಡೆ ಕ್ಷಮಾಪಣೆ ಕೇಳಂತ ಒತ್ತಾಯ ಮಾಡ್ಬೋದು. ಅದು ಬಿಟ್ಟು ಒಂದು ಹೈ ಡ್ರಾಮಾ ಮಾಡ್ಲಿಕ್ಕೆ ಹೊಂಟ್ರಿ ಇವರೆಲ್ಲ. ಅಲ್ಲ, ಮುಂದೆ ಹಾಕ್ಬೋದಾಗಿತ್ತು, ಅಥವಾ ಅಲ್ಲೇ ಇಮಿಡಿಯೇಟ್ಲಿ ಅಲ್ಲೇ ರಿಸಿಸ್ಟ್ ಮಾಡಬೇಕಾಗಿತ್ತು. ಇಲ್ಲ, ನೀವು ಪದದ ಎಲ್ಲ ತೆಗೆದು ನೋಡ್ರಿ, ಇಲ್ಲಿ ಚೇಂಬರ್ನಾಗ ಕುಂದ್ರಿ, ಅಲ್ಲಿ ಪದ ಪ್ರಯೋಗ ಆಗಿದ್ದು ಅವ್ರು ಇಲ್ಲಂತಾರ ನಾವು ಎಸ್ ಅಂತೀವಿ. ಅವಾಗ ಹೊರಟ್ಟಿಯವ್ರ ಚೇಂಬರ್ನಲ್ಲಿ ಕರೆದು ಕುಂದಿರಿಸಿ ಮಾತಾಡಿದರೆ ಕ್ಲಿಯರಿಟಿ ಇರ್ತಿತ್ತು. ಅದೇನಾದ್ರು ಮಾಡಲಾರ್ದರೆ ಇವತ್ತು ದಬ್ಬಾಳಿಕೆ ಮಾಡುವ ಮುಖಾಂತರ ಪೊಲೀಸರ ಒಂದು ಮೇಲೆ ಒತ್ತಡ ಹಾಕಿ ಅವ್ರು ಅರೆಸ್ಟ್ ಮಾಡುವಂಥದ್ದು. ಮತ್ತು ಎಲ್ಲಿವರೆಗೆ ಅಂದರೆ ಅರೆಸ್ಟ್ ಮಾಡಿದ್ದಷ್ಟೇ ಅಲ್ಲ, ಅರೆಸ್ಟ್ ಮಾಡಿದರೆ ಇಮಿಡಿಯೇಟ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಬೇಕು. ಇಲ್ಲಿ ಖಾನಾಪುರ್ಗೆ ಹೋಗ್ತೀರಿ, ಲೋಕಾಪುರ್ಗೆ ಹೋಗ್ತೀರಿ, ರಾಮದುರ್ಗ ಬಾರ್ಡರ್ ಬೋರ್ಡಿಗೆ ಹೋಗ್ತೀವಿ, ಧಾರವಾಡ ಕಡೆ ಬರ್ತೀವಿ. ಅದು ಎಲ್ಲ ಕಡೆ ಇಡೀ ರಾತ್ರಿ ಸುತ್ತ ಹಾಕಿ ಅವ್ರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿ, ಅಂದರೆ ಏನು ಮಾಡ್ಬೇಕಂತ ಮಾಡಿದ್ರೆ ನಿಮ್ದು ಉದ್ದೇಶ ಏನಿತ್ತು ನನಗೆ ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಈ ಇಂಟೆನ್ಷನ್ನು ಉದ್ದೇಶ ಏನದಲ್ಲ, ಎಲ್ಲವೂ ಸಹಿತ ಮತ್ತು ರಾಜಕೀಯವಾಗಿ ದಬ್ಬಾಳಿಕೆ ಮಾಡೋದು, ದೌರ್ಜನ್ಯ ಮಾಡಲಿಕ್ಕೆ ಇದೆಲ್ಲ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕಾಗಿ ತಕ್ಷಣವೇ ಇವತ್ತು ಈ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಬೇಕಾಗ್ತದೆ. ಮತ್ತು ಅಷ್ಟೇ ಅಲ್ಲ, ಸ್ವತಃ CM DCM CT ರವಿ ಅವರ ಕ್ಷಮಾಪಣೆಯನ್ನು ಕೇಳಬೇಕಂತ ಒತ್ತಾಯ ಮಾಡ್ತಾರೆ. ನೋಡ್ರಿ, ಪೊಲೀಸ್ ಅವರು ಕೈಗೊಂಬಿಗಳು.
ಅದ್ರಾಗ ಅವ್ರ ಪೊಲೀಸ್ಗೆ ನಾವು ಬೇಗ ಅರ್ಥನೇ ಇಲ್ಲ. ಯಾವಾಗ ಇಡೀ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಮುಖ್ಯಮಂತ್ರಿ ಆಡಳಿತ ಹೋಮ್ ಮಿನಿಸ್ಟರ್ ಆಡಳಿತ ವಿಫಲತೆ ಆದಾಗ ಇದೆಲ್ಲ ಡೀಲ್ ಆಗ್ತದೆ. ಅಲ್ಲಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.